रविवार को बीदर दक्षिण क्षेत्र के बगचोड़ी गांव में विश्व शांति तथागत गौतम बुद्ध महाद्वार और संविधान के निर्माता व महान विचारक डॉक्टर भीमराव रामजी अंबेडकर की प्रतिमा का अनावरण समारोह बड़े उत्साह और श्रद्धा के साथ आयोजित किया गया। नवनिर्मित बुद्ध महाद्वार का उद्घाटन वैशाली नगर आंडूर के पूज्य भंते धम्मानंद ने किया। इसके बाद मैसूर के उर्लिंगपेद्दी मठ के पूज्य डॉक्टर ज्ञान प्रकाश स्वामी जी ने विश्व रत्न डॉक्टर BR अम्बेडकर की नई प्रतिमा का अनावरण किया। इस कार्यक्रम की अध्यक्षता पद्म पुरस्कार से सम्मानित डॉक्टर सिद्धरामेश्वर बेलदाल ने की। मुख्य अतिथि के रूप में पहुंचे दक्षिणी निर्वाचन क्षेत्र के पूर्व मंत्री बंडेप्पा खाशेमपुर ने कहा कि बुद्ध और अम्बेडकर की विचारधाराएं समाज में शांति, समानता और सह अस्तित्व को मजबूत करती है। कार्यक्रम की अध्यक्षता शकुंतला बेलदाले ने की। इस अवसर पर कर्नाटक दलित संघर्ष समिति के राज्य महासचिव मावले शंकर, राज्य संयोजक होन्नू श्रीनिवास, शिवशेणप्पा हुग्गे पाटिल, शशिकांत एस पाटिल चौड़ी, अनिल कुमार बेलदार, रमेश ठाकुरगे, अंबादास गायकवाड़, शिवकुमार नीलिकट्टी और कई अन्य गणमान्य व्यक्ति, नेता और ग्रामीण उपस्थित रहे। इस कार्यक्रम में बुद्ध बसपा और डॉक्टर अंबेडकर के समानता और मानवता के संदेश को याद किया गया। केपी न्यूज के लिए कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। समता सैनिक दल ಏನು ಶಿಸ್ತಿನ ಸಿಪಾಯಿಯಾಗಿ ಇವತ್ತು ಸಲ್ಯೂಟ್ ಅರ್ಪಿಸಲಕ್ಕೆ ಇಲ್ಲಿ ಬಂದಿರಿ, ತಮಗೂ ಎಲ್ಲರಿಗೂ ಏನಾದ್ರೂ ಸ್ವಾಗತ ಮಾಡ್ತೀನಿ ನಾನು। ಅದೇ ರೀತಿ ಬೊಕ್ಕಡಿ ಗ್ರಾಮದ ಎಲ್ಲ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗರೆ, ಬಂಧುಗಳೇ, ಇವತ್ತೇನು ಬಹಳಷ್ಟು ಜನ ಗುರುಗಳು ಆಕ್ಚುಲಿ ನಾ ಈಗ ಬಂದಿದ್ದು ನಮ್ಮ ಗುರುಗಳು, ಮೈಸೂರು ಗುರುಗಳು ಬಹಳ ಡೈನಾಮಿಕ್ ಆಗಿ ಮಾತಾಡ್ತಾರೆ. ಅವ್ರ ಮಾತು ಕೇಳಕ್ ಬಂದಿದ್ದೇವೆ ನಾವೆಲ್ಲ ಕಮ್ಮಿ ಮಾತಾಡ್ತೀವಿ. ಹಂಗಾಗಿ ಯಾಕೋ ನಮಗೆ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಕೊಟ್ಟಾರ, ಒಂದರ ಚಕ್ಕ ಹೊಡೆದೇ ವಾಪಸ್ ಹೋಗ್ಬೇಕಾಯ್ತದ, ಎಲ್ಲೋದ್ರೂ ಮುಷ್ಕಿಲ್ ಆಗೋಯ್ತದ ಬೊಬ್ಚಡಿ. ಹಂಗಾಗಿ ಈಗ ನಿಮ್ಗೆ ಹೇಳ್ಬೇಕಾದ್ರ ಏನಿವತ್ತ ನಾವು ಬುದ್ಧ, ಬಸವ, ಕನಕ, ಅಂಬೇಡ್ಕರ್ ಅವರು ಇವರೆಲ್ಲ ಈಗ ನಾವು ಬುದ್ಧವ್ರದ್ದು ಮಹಾದ್ವಾರ ಓಪನ್ ಮಾಡಿದೆವು. ಎಷ್ಟು ವರ್ಷದ ಇತಿಹಾಸ? 2000 ಇತಿಹಾಸ, 2000 ವರ್ಷದ. ಅವತ್ತು ಅವರು ಇಡೀ ವಿಶ್ವಕ್ಕೆ ಸಂದೇಶ ಕೊಟ್ಟಿದಾರ, ಶಾಂತಿ ಎಂಬ ಒಂದು ಸಂದೇಶ. ಬಸವಣ್ಣವರು 800 ವರ್ಷ ಮೊದಲು ಅದೇ ಹೇಳಿದಾರ, ಕನಕದಾಸರು 500 ವರ್ಷ ಮೊದಲು ಅದೇ ಹೇಳಿದಾರ. ಮತ್ತೀಗ ನಮ್ಮ ಕಲಿಯುಗನಲ್ಲಿ ಹೆಂಗೆ ವಿಶ್ವಗುರು ಬಸವಣ್ಣವರು 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಿದ್ರು, 21ನೇ ಶತಮಾನದಲ್ಲಿ ಬಾಬಾ ಸಾಹೇಬರ ಅನ್ವಯಿಗಳಾಗಿ ನಾವು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಬೇಕಾಗುತ್ತೆ ಬಂಧುಗಳೇ. ಶಿಕ್ಷಣದಲ್ಲಿ ಸಮತಾ ಸೈನಿಕ ದಳದ ವೀರ ಸೈನಿಕರನ್ನ ನೋಡಿದಾಗ ನನಗನ್ಸ್ತು, ಆ ಸಂದರ್ಭದಲ್ಲಿ ಕೋರೆಗಾವಿನ ಆ ವೀರ ಯೋಧರು ನನಗೆ ನೆನಪಾಗ್ತಾ ಇದ್ರು. ಏನು 1818 ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಬಲಿದಾನಗೈದಂತ ಆ ಮಹಾರ್ ವೀರರ, ಆ ವಂಶಸ್ಥರ ರಕ್ತ ಇವತ್ತು ನಮ್ಮ SSDಯ ಸಮತಾ ಸೈನಿಕ ದಳನ ವೀರ ತಾಯಂದಿರನ್ನ ನೋಡಿದಾಗ ನನಗೆ ಅರ್ಥ ಆಗ್ತಾ ಇತ್ತು. ಬಂಧುಗಳೇ, ಬಹುಶಃ ನನಗಿನ್ನ ಹೆಚ್ಚು ಅರ್ಥಪೂರ್ಣವಾಗಿ ಮಾತನಾಡುವಂತ ನಮ್ಮ ಪೂಜ್ಯ ಸ್ವಾಮೀಜಿ ಅವರಿದ್ದಾರೆ, ಬಲದೇವ್ ಶರಣರಿದ್ದಾರೆ, ಹಾಗೂ ವ್ಯಾಗೆ ಸಾಹೇಬರಿದ್ದಾರೆ. ನಾನು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕಾಗಿದೆ. ನಾವು ಶೌರ್ಯಕ್ಕೆ ಹೆಸರಾದಂತವರು, ಮಹಾರ್ ಕುಲದ ವಂಶಸ್ಥರು, ಮಹಾರ್ ರೆಜಿಮೆಂಟ್ ಅನ್ನ ಕಟ್ಟಿದಂತ ವೀರ ವಂಶಕ್ಕೆ ಸೇರಿದಂತವರು. 1941ರಲ್ಲಿ ಮಹಾ ರೆಜಿಮೆಂಟ್ 2ನೇ ಮಹಾ ಯುದ್ಧದಲ್ಲಿ, ಸೆಕೆಂಡ್ ವರ್ಲ್ಡ್ ವಾರ್ ಅಂತ ನಾವು ಏನ್ ಕರಿತೀವಿ, ಆ ಮಹಾ ಯುದ್ಧದಲ್ಲಿ ನಮ್ಮ ಮಹಾರ್ ವೀರರು ಕಾದಾಡಿದ್ದನ್ನ ನಾವು ಇಲ್ಲಿ ಇತಿಹಾಸದ ನೆನಪನ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂಬೇಡ್ಕರ್ ಎಷ್ಟು ತಾಸು ಓದ್ತಾ ಇದ್ರು? ರಮಾ, ನಾನು 18 ತಾಸು ಓದಂತ ಅಂಬೇಡ್ಕರ್ ಪುತ್ಥಳಿ ಇಲ್ಲಿ 3ಕ್ಕೆ ಬಂದಿದೆ ಅಂದ್ಮೇಲೆ ನೀವ್ ಎಷ್ಟು ತಾಸು ಓದ್ತೀರಿ ಅಂತ ಕೈ ಎತ್ತಬೇಕು. ಈ ಕಡೆ ಆದ್ರೂ ಸರಿ, ಈ ಕಡೆ ಕೂತಿರಾದ್ರು ಸರಿ. ಸ್ವಾಮೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ 18 ತಾಸು ಓದಿದ್ರು, 50,000 ಪುಸ್ತಕ
ಸ್ವಾಮೀಜಿ ನಾವು 50,000 ಪುಸ್ತಕ ಓದಕ್ ಆಗೋದಿಲ್ಲ ಸ್ವಾಮೀಜಿ, 18 ತಾಸು ಓದಕ್ ಆಗೋದಿಲ್ಲ ಸ್ವಾಮೀಜಿ. ಸ್ವಾಮೀಜಿ ಅವರೇ ನಾನು 5 ತಾಸುಗಳು ಓದ್ತೇನೆ ಅಂತಕ್ಕಂಥವ್ರ ಕೈ ಎತ್ತಿ. 5 ತಾಸು. ನಾ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳು ಮವಳ್ಳಿ ಶಂಕರ್ ಹೇಳಿದ್ರು ಅದರ ಎತ್ತರ ಜಾಸ್ತಿ ಆಗ್ತಾ ಇದೆ. ನೋಡಿ ಕಾಸಾಪುರ ಹತ್ರ ಓದ್ದೇ ಪಾಸ್ ಆಯ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಓದ್ದೇ ಪಾಸ್ ಆಗೋರ ಆಸೆ ಅವ್ರಿಗೆ ಮಾತ್ರ ಗೊತ್ತಪ್ಪ, ನನಗಂತೂ ಗೊತ್ತಿಲ್ಲ. ಆದ್ರೆ ನಾನಿಲ್ಲಿ ಕೇಳ್ತಾ ಇರೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇದೆ ಸ್ವಾಮೀಜಿ, 50,000 ಪುಸ್ತಕ ಇತ್ತು ಅವ್ರತವು. ಸ್ವಾಮೀಜಿ ನಾನು 500 ಪುಸ್ತಕ ಓದಿದ್ದೀನಿ ಎಂದ್ರು ಕೈ ಎತ್ತಿ. 500 ಪುಸ್ತಕ. ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಮ್ಮೂರಿಗೆ ಬಂದಿದೆ ಸ್ವಾಮೀಜಿ. ಬಾಬಾ ಸಾಹೇಬರು SSLCಯನ್ನ ಎಷ್ಟನೇ ಇಸ್ವಿಯಲ್ಲಿ ಪಾಸ್ ಮಾಡಿದ್ರು ಅಂತಕ್ಕಂಥದ್ದನ್ನಾದ್ರೂ ಒಬ್ರು ಯಾರಾದ್ರೂ ಹೇಳಿ ಇಲ್ಲಿ. ಬಾಬಾ ಸಾಹೇಬರು ಮೆಟ್ರಿಕ್ಯುಲೇಷನ್ ಎಷ್ಟನೇ ಇಸ್ವಿಯಲ್ಲಿ ಪಾಸ್ ಮಾಡಿದ್ರು ನೋಡಿ. ನಮ್ಮ ಇವ್ರು ಹೇಳ್ತಾ ಇದ್ದಾರೆ, ಹೊಡಿರಿ ಚಪ್ಪಾಳೆ. ಯಾವರು ಸರ್? ಓ ನಮ್ ಬಾಲ್ಕಿ ಅವರ PDO ಹೇಳ್ತಿದ್ದಾರ. ನಾನ್ ನಮ್ಮ ಮಕ್ಕಳಿಗೆ ಕೇಳಿದೆ. ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಅಂಬೇಡ್ಕರ್ ಅವರ ಫ್ಲೆಕ್ಸ್ಗಳು ವಿಜೃಂಭಿಸ್ತಾ ಇದೆ, ಅಂಬೇಡ್ಕರ್ ಅವರ ಪುತ್ಥಳಿಗಳು ವಿಜೃಂಭಿಸ್ತಾ ಇದೆ, ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆಗಳು ವಿಜೃಂಭಿಸ್ತಾ ಇದೆ. ಆದ್ರೆ ಅಂಬೇಡ್ಕರ್ ಅವರ ಅಧ್ಯಯನ, ಅಂಬೇಡ್ಕರ್ ಅವರ ವಿಚಾರ, ಅಂಬೇಡ್ಕರ್ ಅವರ ಜ್ಞಾನ ಕುಸಿತಾ ಇದೆ. ಪುತ್ಥಳಿಯಲ್ಲಿ ನಾನು ಸಿಗುವುದಿಲ್ಲ. ನಾನು ಜೀವಂತ ಎಲ್ಲಿರ್ತೇನೆ? ನನ್ನ ಪುಸ್ತಕದಲ್ಲಿರ್ತೇನೆ ಎಂದು. ನಾವು ಪುಸ್ತಕವನ್ನು